ರಾಯರ್ ಕರೆಸ್ಕೊಳ್ದೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಲೈಫಲ್ಲೂ ಅದು ನಿಜ ಆಗೋಯ್ತು. ಹೇ, ಇಟ್ಸ್ ಮೇಘಾ ಆ್ಯಂಡ್ ನಾನಿವತ್ತು ನಮ್ಮ ಅಕ್ಕನ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿ 11 ಗಂಟೆಗೆ ಬ್ಯಾಂಗ್ಳೂರಿಂದ ಬಸ್ ಹತ್ತಿ ಬೆಳಿಗ್ಗೆ ಸುಮಾರು 7 ಗಂಟೆಗೆ ರೀಚ್ ಆದ್ವಿ. ನಾವು ಬುಕ್ ಮಾಡಿರೋ ಸ್ಟೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇತ್ತು. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಮಠದ ಕಡೆ ಹೊರಟ್ವಿ. ಮೊದಲಿಗೆ ನಾವು ಹೋಗಿದ್ದು ಮಂಚಲಮ್ಮ ದೇವಿ ಟೆಂಪಲ್ಗೆ. ರಾಯರ್ ದರ್ಶನ ಪಡೆಯೋ ಮೊದಲು ಈ ತಾಯಿ ದರ್ಶನ ಪಡಿಬೇಕಂತೆ. ಇದ್ರ ಹಿಂದೆ ಒಂದು ಕಥೆನೇ ಇದೆ. ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ರಾಯರ್ ದರ್ಶನ ಪಡೆಯಕ್ಕೆ ಹೋದ್ವಿ. ಆದರೆ ಈ ಕಸ ಕೊಳಕು ನೋಡಿ ತುಂಬಾನೇ ಬೇಜಾರಾಯಿತು. ರಾಯರ್ ಸನ್ನಿಧಿನೇ ಕೊಳಕು ಮಾಡಿದ್ರೆ ರಾಯರ್ ನಿಮ್ಮ ಮೇಲೆ ಹೇಗೆ ಕೃಪೆ ತೋರ್ತಾರೆ ಅಲ್ವಾ. ನಾವು ಹೋಗಿದ್ದು ವೀಕ್ ಡೇ, ಸೊ ಅಷ್ಟೇನು ರಶ್ ಇರಲಿಲ್ಲ. ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಆಚೆ ಬರ್ತಾ ಈ ಬಿಸಿಲಿಗೆ ಅಜ್ಜಿ ಹತ್ರ ಒಂದೊಂದು ಮಜ್ಜಿಗೆ ತಗೊಂಡು ಕುಡಿದ್ವಿ. ತುಂಬಾನೇ ಸುಸ್ತಾಗಿ ಹೋಗಿತ್ತು. ಸೊ ನಮ್ಮ ಹೋಮ್ ಸ್ಟೇಗೆ ವಾಪಸ್ ಬಂದು ರೆಸ್ಟ್ ಮಾಡಿದ್ವಿ. ಮತ್ತೆ ಸಂಜೆ 5 ಗಂಟೆಗೆ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಸನ್ಸೆಟ್ ಟೈಮಲ್ಲಿ ಮಠ ಹೇಗೆ ಕಾಣುತ್ತೆ ಅಂತ ನೋಡಕ್ ಹೋದ್ವಿ. ಸಂಜೆ ಹೊತ್ತಲ್ಲಿ ರಾಯರ್ ಮಠ ತುಂಬ ಚೆನ್ನಾಗಿ ಮತ್ತೆ ಪ್ರಶಾಂತವಾಗಿ ಕಾಣಿಸ್ತಾ ಇತ್ತು. ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ತುಂಬ ಟೈಮಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಈ ಸಲ ಯಾವುದೇ ಪ್ಲ್ಯಾನೂ ಇಲ್ಲದೇನೆ ಸಡನ್ನಾಗಿ ಎಲ್ಲ ಆಗೋಯ್ತು. ಹೇಗೋ ಏನೋ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ರಾಯರ್ ಮನ್ಸು ಮಾಡಿದ್ರೆ ಅವರೇ ನಿಮ್ಮನ್ನು ಕರೆಸ್ಕೋತಾರೆ ಅಂತ. ಹಾಗೆ ಆಯಿತು ನೋಡಿ. ರಾಯರ್ನ ನೋಡಿಕೊಂಡು ಅದೇ ದಿನ ನೈಟು ಸೇಮ್ ಬಸ್ಸಲ್ಲಿ ನಮ್ಮ ಬ್ಯಾಂಗ್ಳೂರು ಜೀವನದ ಕಡೆ ಹಿಂತಿರುಗಿದ್ವಿ. ನಾವು ಈ ಟ್ರಿಪ್ನ ತುಂಬ ಕಮ್ಮಿ ಬಜೆಟಲ್ಲಿ ಮುಗಿಸಿದ್ವಿ. ಸೊ ನಾವು ಯಾವ ಸ್ಟೇ ಬುಕ್ ಮಾಡಿದ್ವಿ, ಯಾವ ಬಸ್ಸಿಗೆ ಬುಕ್ ಮಾಡಿದ್ವಿ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಫಾಲೋ ಮೀ ಆ್ಯಂಡ್ ಸ್ಟೇ ಟ್ಯೂನ್ಡ್.